ಸರ್ ಬೈಕ್ ಟ್ಯಾಕ್ಸಿ ಬಂದಾಗಿದೆ, ಏನು ಹೇಳ್ತೀರಾ? ಒಳ್ಳೇದೇ ಆಗಿದ್ದು ಮಾಡಿದ್ದು, ಒಳ್ಳೇದಾಯಿತು. ಡೈಲಿ ನಾವು ಯಾವಾಗ ಪರ್ಮನೆಂಟಾಗಿ ಆಟೋ ಓಡಿಸೋದು, ಅದು ಒಳ್ಳೇದು ಕೇಳು ಗಾಡಿ ತೊಗೊಂಡಿರ್ತಾರೆ, ಅದು ತಗೊಂಡು ಅದ ಸಂಪಾದನೆ ಮಾಡಿ ನಮ್ಗೆ ಹೊಟ್ಟೆ ಹೊಡೆದಂಗೆ ಆಗಲ್ವಾ, ಅದರಿಂದ ನಾವು ಸ್ಟಾಪ್ ಮಾಡಿ ತುಂಬ ಒಳ್ಳೇದಾಯಿತು. ಒಳ್ಳೇದು ಹೈಕೋರ್ಟ್ ಏನು ಮಾಡೋದು ನೋಡ್ಬೋದು. ಇವಾಗ ಬೈಕ್ ಟ್ಯಾಕ್ಸಿ ಇದ್ದಾಗ ನಿಮ್ಗೆ ಎಷ್ಟು ಜನ ಪ್ಯಾಸೆಂಜರ್ಸ್ ಬರ್ತಿದ್ರು, ಇವಾಗ ಎಷ್ಟು ಜನ ಬರ್ತಿದ್ದಾರೆ? ಮೊದಲು ಪ್ಯಾಸೆಂಜರ್ ನಮಗೆ ಬಾಡಿಗೆಗೆ ಏನು ಚಿಂತೆನೇ ಇರ್ತಾ ಇರಲಿಲ್ಲ, ಒಳ್ಳೆ ಬಾಡಿಗೆಗಳು ಸಿಗೋದು ಪ್ಯಾಸೆಂಜರ್ ಬರೋರು. ಬೈಕ್ ಟ್ಯಾಕ್ಸಿ ಯಾವಾಗ ಬಂತು ಅವಾಗಿಂದ ನಮ್ಗೆ ಬಾಡಿಗೆಗಳು ಸಿಗ್ತಾ ಇಲ್ಲ, ಬಾಡಿಗೆಗಳು ಸಿಗ್ತಾಯಿಲ್ಲ. ಅವ್ರು ಬಂದು ಹಾಕೊಂಡು ಹೋಗ್ತಾರೆ, ನಮ್ಮ ಮುಂದೆ ಕಣ್ಮುಂದೆ ಬಾಡಿಗೆಗಳು ಹಾಕೊಂಡು ಹೋಗ್ತಾರೆ, ನಮಗೆ ಬಾಡಿಗೆಗಳು ಸಿಗ್ತಾ ಇಲ್ಲ. ತುಂಬ ಕಷ್ಟ ಇದೆ ಮೇಡಮ್, ಕ್ಯಾನ್ಸಲ್ ಮಾಡಬೇಕು. ಇವಾಗ ಕ್ಯಾನ್ಸಲ್ ಮಾಡಿದಾರಲ್ಲ, ಇವಾಗ ಎಷ್ಟು ಜನ ಬರ್ತಿದ್ದಾರೆ? ಈಗ ಪರವಾಗಿಲ್ಲ, ಸ್ವಲ್ಪ ಸುಮಾರಾಗಿ ಬರ್ತಾರೆ, ಜನಗಳು ಬರ್ತಾರೆ. ಇವಾಗ ಬಾಡಿಗೆಗಳು ಸಿಗುತ್ತೆ, ಏನು ಅಷ್ಟೇನಿಲ್ಲ. ಮೊದಲು ಬಾಡಿಗೆ ಸಿಗ್ತಾ ಇರಲಿಲ್ಲ, ಈಗ ಪರವಾಗಿಲ್ಲ ಸ್ವಲ್ಪ. ಇವಾಗ ಬೈಕ್ ಟ್ಯಾಕ್ಸಿ ಬಂದಾಗಿದೆ, ಆದರೆ ಇದನ್ನೇ ಆಟೋದವರು ಅಡ್ವಾಂಟೇಜ್ ಆಗಿ ತಗೊಂಡು ಮೀಟರ್ ಹಾಕಲ್ಲ, ಕಾದಿದ ಕಡೆ ಬರಲ್ಲ, ಜಾಸ್ತಿ ಕೇಳ್ತಾ ಇದ್ದಾರೆ ಅಂತವ್ರಪ್ಪ. ಯಾರು ಮೇಡಮ್ ಕೇಳಿದ್ರು? ಎಲ್ಲ ಒಂದೇ ಥರ ಇರೋಲ್ಲ ಮೇಡಮ್, ಒಬ್ರು ಹಂಗಿರ್ತಾರೆ, ಒಬ್ರು ಹಿಂಗಿರ್ತಾರೆ, ಎಲ್ಲ ಒಂದೇ ಥರ ಇರೋಲ್ಲ. ಯಾರು ಕೆಂಟಗಿದ್ದಾರೆ ಹೇಳಿ? ಎಲ್ಲರೂ ಒಂದೇ ಥರ ಇರ್ತಾರೆ. ಯಾರ ಹತ್ರ ಬೈಕ್ ಟ್ಯಾಕ್ಸಿಲೇನು ಮೋಸ ಮಾಡಿದ್ರು, ಅವರು ಮೋಸ ಮಾಡಿ ಸಂಪಾದನೆ ಮಾಡ್ತಾರೆ. ಯಾರೇನು ಕರೆಕ್ಟಾಗಿಲ್ಲ ಮೇಡಮ್, ಎಲ್ಲ ಮಾಡೋದಕ್ಕೆ ಎಲ್ಲರಿಗೂ ಹೊಟ್ಟೆ ಕೆಟ್ಟ ಹೆಸರು. ಯಾರು ಕೆಟ್ಟದ್ದು ಮಾಡ್ದೋ ಅವ್ರಿಗೆ ಕೆಟ್ಟದ ಹೆಸರು ಬರ್ತದೆ, ನಮ್ಗೆ ಒಳ್ಳೆಯವ್ರಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ನಾವೇನು ಮಾಡೋಣ ಮೇಡಮ್? ನಮ್ದೇನು ತಪ್ಪಿಲ್ಲ, ನಾವೇನು ಮೀಟ್ರ್ ಏನಾಯ್ತು ಅದು ಕೊಡಲಿ, ನಾವು ಮೀಟ್ರ್ ಹಾಕೊಂಡು ನಾವು ಹೋಗ್ತೀವಿ ಬಾಡಿಗೆ. ಅದು ಬೈಕ್ ಟ್ಯಾಕ್ಸಿ ಕ್ಯಾನ್ಸಲ್ ಮಾಡಬೇಕು, ಅದು ಮಾಡಿದ್ರೆ ನಾವು ಮೀಟ್ರ್ ಹಾಕೊಂಡು ಗಾಡಿ ಓಡಿಸ್ತೀವಿ. ದಿನಕ್ಕೆ ಎಷ್ಟು ಜನ ಬರ್ತಾರೆ ಸರ್? ದಿನಕ್ಕೆ ಹೇಳ ಮೇಡಮ್, ಬಾಡಿಗೆ ಅನಿಸುತ್ತಾ ಬರ್ತಾರೆ ಮೇಡಮ್, 23 ಜನ ಬರ್ತಾರೆ, ಬಾಡಿಗೆ ಸಿಗುತ್ತೆ. ಇವಾಗೇನು ಪರವಾಗಿಲ್ಲ ಮೇಡಮ್. ಡೈಲಿ ಗ್ಯಾಸ್ಗೆ 400-500 ರೂಪಾಯಿ ಡೈಲಿ ಗ್ಯಾಸ್ಗೆ ಇಕ್ಬೇಕು. ನಮ್ಮ ಊಟ, ನಮ್ಮ ಖರ್ಚು ಪರ್ಸೆಲ್ಲ ಎಲ್ಲ ಡೈಲಿ ಒಂದು 600 ರೂಪಾಯಿ ಹೋಗ್ಬಿಡುತ್ತೆ ಮೇಡಮ್. ಅದ್ರಲ್ಲಿ ಹೋಗಿಬಿಟ್ಟು ಬಾಡಿಗೆ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ ಮೇಡಮ್. ಒಂದು ದಿವಸ ಸಿಕ್ಕುತ್ತೆ, ಒಂದು ದಿವಸ ಸಿಕ್ಕಲ್ಲ. ಅದ್ಮೇಲೆ ನಮ್ಗೆ ಗ್ಯಾರಂಟಿ ಇಲ್ಲ. ಬಾಡಿಗೆ ಎಷ್ಟು ಸಿಕ್ಕುತ್ತೋ ಅಷ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ. ಹೇಳೋಕ್ಕಾಗಲ್ಲ ಮೇಡಮ್, ಇಷ್ಟೊಂದು ಅಷ್ಟಂತ ಹೇಳೋಕ್ಕಾಗಲ್ಲ. ಡೈಲಿ ಖರ್ಚು ಹೋಗಿ ಒಂದು 700-800 ರೂಪಾಯಿ ಸಂಪಾದನೆ ಮಾಡ್ತೀವಿ.